ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಜಕೀಯ ಮುಖಂಡರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 30 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಇವರು ಮಾಜಿ ಭಾರತೀಯ ಜನತಾ ಪಾರ್ಟಿಯ ರಾಮದುರ್ಗ ತಾಲೂಕಿನ ರೈತ ಮೋರ್ಚಾ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಡಿಸ್ಟ್ರಿಕ್ಟ್ ಕಾರ್ಯಕಾರಿಣಿ ಒಂದು ಮೆಂಬರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇವರು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಕಮಿಟಿ ಎಂ ಚಂದರ್ಗಿ ಭಾಗದಲ್ಲಿ ಒಂದು ಸದಸ್ಯರಾಗಿ, ಜೊತೆಗೆ ಶ್ರೀ ದುರ್ಗಾದೇವಿ ಕಮಿಟಿಯ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಸ್ವಂತ ಉದ್ಯಮ ವಿನಾಯಕ ಫೈನಾನ್ಸ್ ಅಂಡ್ ಟ್ರೇಡರ್ಸ್, ಅದರ ಒಂದು ಮಾಲೀಕರು ಆಗಿರುವ, ಜೊತೆಗೆ ಶ್ರೀ ರಾಮಲಿಂಗೇಶ್ವರ ಪೆಸ್ಟಿಸೈಡ್ ಅಂಡ್ ಫರ್ಟಿಲೈಸರ್ಸ್ ಟ್ರೇಡರ್ಸ್ ಇದರ ಒಂದು ಓನರು ಕೂಡ ಆಗಿರುವ, ಜೊತೆಗೆ ಇವರ ಧರ್ಮಪತ್ನಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ ಹಾಗೂ ಸ್ಥಾಯಿ ಸಮಿತಿ ಹಣಕಾಸು ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಈ ಭಾಗದ ಮುಖಂಡರು ಆಗಿರುವ, ಜೊತೆಗೆ ಇನ್ನೇನು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಒಂದು ಈ ಭಾಗದ ಜಿಲ್ಲಾ ಪಂಚಾಯತ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯೂ ಆಗಿರುವಂತಹ ಶ್ರೀಯುತ ರಾಮನಗೌಡ ಬಾಳಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ರಾಮನಗೌಡ ಸರ್, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 30 ವರ್ಷ ಆಯಿತು. ಈ ಭಾಗದಲ್ಲಿ ಸಾಕಷ್ಟು ಒಂದು ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನ ಮಾಡ್ತಿದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಮ್ದು ರಾಮನಗೌಡ ಬಾಳಗೌಡ ಪಾಟೀಲ್ ಎಂ ಚಂದರ್ಗಿ. ನಾವು ಇಲ್ಲೇ ಸುಮಾರು ದಿನದಿಂದ ವಾಸಿಸ್ತಾ ಇದ್ದೀವಿ. ಇಲ್ಲಿ ನಾವು 1980ರಲ್ಲಿ ನಾವು ಬೈಲಂಗುಲದಲ್ಲಿ ಉದ್ಯೋಗ ಮಾಡಲಿಕ್ಕೆ ಹೋಗಿದ್ದೀವಿ. ಅಲ್ಲಿ ಸುಮಾರು 20 ವರ್ಷಗಳ ಕಾಲ ಅವಧಿಯಲ್ಲಿ ನಾವು ಗೊಬ್ಬರ ಅಂಗಡಿ, ಫೈನಾನ್ಸ್ ಬ್ಯಾಂಕ್, ದಲಾಲಿ ಅಂಗಡಿಗಳನ್ನು ಮಾಡಿಕೊಂಡು ಉದ್ಯೋಗ ಮಾಡಿಕೊಂಡು ಇದ್ದೀವಿ. ಅಲ್ಲಿ ಆ ನಂತರ ಇಲ್ಲಿ ನಮ್ಮ ಸೋದರ ಮಾವರಿದ್ರು ಇಲ್ಲಿ ನಮ್ಮ ಅಗ್ರಿಕಲ್ಚರ್ ನಡೆಸಲಿಕ್ಕೆ. ಆ ಅಗ್ರಿಕಲ್ಚರ್ ನಡೆಸಲಿಕ್ಕೆ ಅವರು ಹೋದ ನಂತರ ಅಲ್ಲಿ ನಮ್ಮ ಬ್ರದರ್ ಅನ್ನು ಅಲ್ಲೇ ಬಿಸ್ನೆಸ್ ಮಾಡ್ಲಿಕ್ಕೆ ಬಿಟ್ಟು ನಾವು ಈ ಕಡೆ ಬಂದಿವಿ. ಅಲ್ಲೇ ತಮ್ಮ ಒಂದು ಪ್ರಾರಂಭ ದಿನಗಳೆಲ್ಲ ಹೇಗಿದ್ದು ಸರ್? ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನಮ್ದು ತಂದೆ ತಾಯಿಯವರು, ನಮ್ಮ ತಂದೆ ತಾಯಿಯವರು ಸುಮಾರು ಇಲ್ಲಿ 15 ವರ್ಷ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದವರು. ಆದಿಯಿಂದನೂ ರಾಜಕಾರಣದಲ್ಲಿ ಪಳಗಿದಂಥವ್ರು. ಈ ಊರಿನ ಪಂಚರು ಆದರೂ ನಮ್ಮ ಊರಿನ ಹಿರಿತನನು ನಮ್ಮಲ್ಲಿ. ನಮ್ಮ ಯಾವ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿದ್ರು ಅವರು? ನಮ್ಮ ತಂದೆಯವರು ಸುಮಾರು ಅಂದ್ರೆ 15 ವರ್ಷ ಅಂತ ಅಂದ್ರೆ 3 ಅವಧಿಗೆ ಸರ್. 81ರಿಂದ ರೀ 96ವರೆಗೆ ಅಲ್ಲಿ ಪರ್ಫೆಕ್ಟ್ ಮಾಹಿತಿ ಇಲ್ಲ ಸರ್. ಸಹಕಾರಿ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರಾಗಿ 15 ವರ್ಷ ಕಾಲಾವಧಿಯನ್ನು ನಮ್ಮ ತಂದೆಯವರು ಅಧಿಕಾರ ನಿಭಾಯಿಸಿದ್ದಾರೆ. ನಮ್ಮ ಬ್ರದರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು 5 ವರ್ಷಗಳ ಕಾಲಾವಧಿಯಲ್ಲಿ ಅವರು ಕಾರ್ಯನಿರ್ವಹಿಸಿ ಮಾಡಿದ್ದಾರೆ. ಮತ್ತೆ ಈ ಊರಲ್ಲಿ ನಾವು ಧಾರ್ಮಿಕ ಸೇವೆಗಳನ್ನು ಮಾಡಲಿಕ್ಕೆ ಮುಂದಿದ್ದವರು ನಾವು. ಓಕೆ. ಪ್ರಾರಂಭದಲ್ಲಿ ತಮ್ಮ ಒಂದು ಶಾಲಾ ಶಿಕ್ಷಣ ಎಲ್ಲ ಎಲ್ಲಿ ಮುಗಿತು ಸರ್? ನಮ್ದು ಶಾಲಾ ಪ್ರೈಮರಿ ಸ್ಕೂಲ್ ಎಂ ಚಂದ್ರಗಿಯಲ್ಲಿ ಆಗಿದ್ರಿ, ಹೈಸ್ಕೂಲ್ ಕಟ್ಕೋಳದಲ್ಲಿ, ಮತ್ತೆ ಡಿಗ್ರಿ ಬೈಲೊಂಗಲದಲ್ಲಿ ಆಗಿದೆ ನಮ್ದು. ಎಕ್ಸ್ ಅಂತ ಡಿಗ್ರಿ ಮಾಡ್ಕೊಂಡಿದ್ವಿ ನಾವು. ಓಕೆ. ಈಗ ಎಲ್ಲರ ಒಂದು ಕನಸಿರ್ತದೆ, ಈಗ ನಾನು ಒಂದು ಶಾಲಾ ಶಿಕ್ಷಣವನ್ನು ಪೂರೈಸಿ ಒಂದು ಗೌರ್ಮೆಂಟ್ ನೌಕರಿ ಹಿಡಿಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ. ತಾವು ಈ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತೀರಿ. ಇದಕ್ಕೆ ಯಾರು ಸರ್ ತಮ್ಗೆ ಗುರುಗಳು? ಇವು ಈ ಹಳ್ಳಿಗಳು ಸರ್, ಇಲ್ಲಿ ಹಳ್ಳಿಗಳ ಸುಧಾರಣೆ ಇಲ್ಲ ಸರ್. ಈ ಹಳ್ಳಿಗಳು ಮುಖ್ಯವಾಗಿ ಗಟರೆಗಳನ್ನು ನೋಡಿ ಸರ್. ಸಿಟಿಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದಾವೆ. ಈ ಹಳ್ಳಿಗಳು ಸುಮಾರು 8-10 ಹಳ್ಳಿಗಳಲ್ಲಿ ನೀರಿನ ಸೌಲಭ್ಯಗಳಿಲ್ಲ, ನಡೆದಾಡುವ ರಸ್ತೆಗಳ ಸೌಲಭ್ಯಗಳಿಲ್ಲ, ಮತ್ತೆ ನೀರಿನ ಅವಶ್ಯಕತೆ ಐತ್ರಿ. ಇಲ್ಲಿ ಫ್ಲಡ್ ಏರಿಯಾ ಇದೆ ಸರ್. ಇಲ್ಲಿ ನೀರಾವರಿ ವ್ಯವಸ್ಥೆ ಆಗ್ಬೇಕು ಮೊದಲು. ಇಲ್ಲಿ ಈ ಬರುವಂತ ಹುಲ್ಕುಂದ್ ಜಡ್ಪಿ ಕ್ಷೇತ್ರದಲ್ಲಿ, ಈ ಕಳಕೋಳ ಜಡ್ಪಿ ಕ್ಷೇತ್ರದಲ್ಲಿ ಇಲ್ಲಿ ನೀರಿನ ಅವಶ್ಯಕತೆ ಮೊದಲೈತೆ. ಇಲ್ಲಿ ಮಳೆ ಬರದೇ ಇದ್ರೆ ಇಲ್ಲಿ ಜನವಾರು ಕರಗಳು ರೈತರು ಬದುಕುದು ಬಹಳ ಕಠಿಣ ಇದೆ ಸರ್. ಅದ್ರಗೋಸ್ಕರ ನಾವು ಜಡ್ಪಿ ಆಕಾಂಕ್ಷಿದಾರೆ. ಯಾಕಂದ್ರೆ ನಮ್ಗೆ ಟಿಕೆಟ್ ಕೊಟ್ರೆ ನಾವು ಎಲ್ಲರಲ್ಲಿ ಹೋಗಿ ನಾವು ಕೆಲಸವನ್ನು ತೆಗೆದುಕೊಂಡು ಇಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಕತಿ. ಅಧಿಕಾರವಿಲ್ಲದೆ ನಾವ್ ಏನು ಮಾಡಕ್ಕ ಸಾಧ್ಯವಿಲ್ಲ ಸರ್. ಸುಮಾರು ಈಗ ಹೆಚ್ಚು ಕಡಿಮೆ 4 ದಶಕಗಳ ರಾಜಕಾರಣವನ್ನು ಕಂಡವರು.
ತಮ್ಮ ಒಂದು ಸಹಪಾಠಿಗಳಲ್ಲಿ ಯಾರ್ಯಾರು ಇದ್ರು ಸರ್? ಅವ್ರ ಜೊತೆಗೆ ತಾವೆಲ್ಲ ಏನೆಲ್ಲ ಕಲ್ಕೊಂಡ್ರಿ? ಸರ್ ನಾವು ಮಾದೇವಪ್ಪ ಯಾದವಾಡ ಅವ್ರ ಜೊತೆಗೆ ಇದ್ದವರು. ಹಾ. ಅವರನ್ನು 2 ಸಲ ಶಾಸಕರನ್ನಾಗಿ ಮಾಡಿದವ್ರಿ. ಹ್ಮ್. ಇದಕ್ಕಿಂತ ಪೂರ್ವದಲ್ಲಿ ನಾವು ಶಿವಾನಂದ ಕೌಜಲ್ಗಿ ಅವರು ಬೈಲಂಗುಲದಲ್ಲಿ ಇದ್ದಾಗನ ನಾವಲ್ಲಿ ಉದ್ಯೋಗದೊಳಗೆ ಇದ್ದಾಗನು ಹ್ಮ್. ಶಿವಾನಂದ ಕೌಜಲ್ಗಿ ಅವರು PWD ಮಿನಿಸ್ಟರ್ ಇದ್ದರು. ಅವರು ಅವಾಗಿದ್ದಾಗ ಅವರು ಅಲ್ಲಿ ಸೇವೆ ಸಲ್ಲಿಸಿದವ್ರು ನಾವು. ಓಕೆ 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 ಓಕೆ. ಭಾರತೀಯ ಜನತಾ ಪಾರ್ಟಿಲಿ ರೈತ ಮೋರ್ಚಾದ ತಾವು ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತೀರಿ. ಹೌದು ಸರ್, ಸೇವೆ ಮಾಡಿದ್ದೀವಿ ನಾವು. ಯಾಕಿಷ್ಟು ಪ್ರೀತಿ ಪ್ರೇಮ ಭಾರತೀಯ ಜನತಾ ಪಾರ್ಟಿ ಮೇಲೆ? ಸರ್ ಅದು ಹಿಂದುತ್ವವಾದಿ ಸರ್. ಹ್ಮ್. ಸರ್ ಅಲ್ಲಿ ಹಿಂದುತ್ವವನ್ನೋದು ಅಲ್ಲಿ ರಾಗ ದ್ವೇಷ ಭಾವನೆಗಳು ಬೇರೆ ಉತ್ಪತ್ತಿ ಆಗಂಗಿಲ್ಲ. ಅಲ್ಲಿ ಸರ್ವೇ ಜನ ಸುಖಿನಂತೂ ಭವೆ ಓಕೆ ಎಂಬಂತ ಅಲ್ಲಿ ಮಹತ್ವವಾದ ಸಿದ್ಧಾಂತಗಳದವ್ರೆ ಅಲ್ಲಿ. ಆ ಸಿದ್ಧಾಂತಕ್ಕೆ ನಾವು ಒಳಗಾಗಿದ್ದೇವೆ ಸರ್. ಇವತ್ತಿಗೂ ಸರ್ ಜೀವನ ಅನ್ನೋದು ಒಂದು ಸರಳತೆಯಿಂದ ಕೂಡಿದೆ ಸರ್. ಜೊತೆಗೆ ಜನಾನುರಾಗಿ. ರಾಜಕೀಯ ಇವತ್ತು ನಿನ್ನಿಂದ ತಾವು ನೋಡಿದವರಲ್ಲ. ತಂದೆಯವರು ಕೂಡ ಸಹಕಾರ ರಂಗದಲ್ಲಿ ಇದ್ದವರು. ತಮ್ಮ ಧರ್ಮಪತ್ನಿ ಕೂಡ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜನರು ಬಗ್ಗೆ ಹೆಚ್ಚು ಅಭಿಮಾನ, ಅವ್ರು ಕೆಲಸ ಮಾಡ್ಬೇಕು ಅಂತ ಹೇಳಿ, ಇದು ಎಲ್ಲಿಂದ ಬಂದ್ ಸರ್? ಇಲ್ಲ ಇನ್ಸ್ಪಿರೇಷನ್ ಆದಿಯಿಂದಲೇ ಬಂದಿದ್ದು ನಮ್ಗೆ ಸರ್. ನಾವು ಆದಿಯಿಂದಲೇ ಈ ಧರ್ಮ ಸೇವೆಯನ್ನು ಮಾಡ್ಕೊಂತ ಬಂದಿದ್ದೇವೆ ನಾವು. ಎಲ್ಲರಿಗೂ ಯಾರಿಗೆ ನಮ್ಮ ತಾತ ಮುತ್ಯಾರ ಕಾಲ ಕಿರ್ತಲಿಂದ ಬಂದಿದ್ದೀರಿ ಸರ್. ನಾವು ಕಟ್ಕೊಳ್ಳೋ ದೇಶ ಮನಸ್ಸಲ್ಲಿ ಸರ್ ಈಗ ಏನಿದೆ, ಏನು ಈಗ ನೀವೆಲ್ಲ ಜನರಿಗೆ ಅನುಕೂಲ ಮಾಡ್ಬೇಕು, ಏನು ವಿಚಾರಧಾರೆಗಳು ತಮ್ಮ? ಸರ್ ನಾವು ಜನಸೇವೆ ಮಾಡ್ಬೇಕು ಅನ್ನೋದು ಮುಖ್ಯ ಗುರಿ ನಮ್ಗೆ. ಓಕೆ. ಬಡಬಗ್ಗರಿ ಅನಾಥರಿಗೆ ಸಿಗಲಾರದಂತ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡ್ಬೇಕು ಅನ್ನುವಂತ ನಮ್ಮ ಆಕಾಂಕ್ಷೆಗಳು ಸರ್. ಓಕೆ. ನಾವು ದೇವಿ ಆರಾಧಕರು ಸರ್, ಶಿವ ಆರಾಧಕರು ನಾವು. ನ್ಯಾಯ ನೀತಿ ಧರ್ಮದಿಂದ ನಡೆಯುವವರು ನಾವು. ಇಲ್ಲಿ ಬಡಜನರಿಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬಹಳ ಫ್ಲಡ್ ಏರಿಯಾ ಸರ್. ಫ್ಲಡ್ ಏರಿಯಾ ಇರಕ್ಕಾಗ್ಲಿ ಸರ್. ಇಲ್ಲಿ ಮಳೆ ಆಗ್ತೈತಿ, ಮಳೆ ಆಗಂಗಿಲ್ಲ. ಒಂದ್ ವರ್ಷ ಮಳೆ ಆದ್ರೆ ಒಂದ್ ವರ್ಷ ಮಳೆ ಆಗಂಗಿಲ್ಲ. ಹಿಂಗ ಇರಕ್ಕಾಗ್ಲಿ ಇಲ್ಲಿ ಸುಮಾರು 20-25 ಹಳ್ಳಿಗಳಿಗೆ ತೊಂದರೆ ಇದೆ ಸರ್. ಯಾಕೆ ಸರ್ ಆದ್ರೂ ಕೂಡ ಇಲ್ಲಿ ಅಂದ್ರೆ ಅಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅಂತಂದ್ರೆ? ಎಲ್ಲಂದ್ರೆ ಅಲ್ಲಿ CC ರೋಡ್ ಇಲ್ಲ, ಗಟರ್ ಇಲ್ಲ, ಏನ್ ಸಮಸ್ಯೆ ಸರ್? ಇಲ್ಲಿ ಅಂದ್ರೆ ಏನು ಒಂದು ಜನಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿಯ ಕೊರತೆಯೋ ಸರ್? ಏನಿದೆ? ಅದು ಕೊರತೆ ಐತಿ ಸರ್. ಮತ್ತೆ ತಾಲೂಕಿನ MLA ಅವರು ಈ ಕಡೆ ಗಮನ ಕೊಟ್ಟು ನೋಡ್ಬೇಕು ಸರ್, ಅದನ್ನ ಅಡ್ಡಾಡ್ಬೇಕು. ಆ MLA ಆದ ಕೂಡಲೇ ಹೋಗಿ ಬೆಂಗಳೂರು ಹಾಕೊಂಡ್ರೋದು, ದಿಲ್ಲಿ ಹಾಕೊಂಡ್ರೋದು, ಅದು ಏನು ತಮ್ಮ ಮನೆಯನ್ನು ನೋಡಿದಾಗ ಆ ಮನ್ಯಾಗ ಏನೈತೆ ಸಂತಿ ಮಾಡ್ಲಿಕ್ಕೆ ಅವನಿಗೆ ಆ ಜನಪ್ರತಿನಿಧಿಗೆ ಬರ್ತದೆ ಸರ್. ಮತ್ತ ಅವ್ರು ಹೋಗಿ ಎಲ್ಲಿ ಆಯ್ಕೆ ಆದ ನಂತರ ಹೋಗಿ ಎಲ್ಲಾರು ಕುಂತ್ರೆ ಸರ್ ಆ ಕ್ಷೇತ್ರದ ಅಲ್ಲಿ ಕುಂದು ಕೊರತೆಗಳನ್ನ ನೋಡ್ಲಾರೆ ಹೇಗೆ ಗುರುತಾಗುತ್ತೆ ಸರ್? ತಾವು ಧರ್ಮಪತ್ನಿ 5 ವರ್ಷ ಸ್ಥಾಯಿ ಸಮಿತಿ ಹಣಕಾಸುದ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಸರ್? ಸರ್ ನಾವು ಇಲ್ಲಿ ನೀರಿನ ವಾಟರ್ ಸಪ್ಲೈ, ಸ್ಕೂಲ್ಗಳಿಗೆ ನೀರಿನ ತೊಂದರೆ ಇದ್ದದ್ದು ನೀರಿನ ಅಲ್ಲಿ ಸಪ್ಲೈ ಮಾಡಿಸಿನಿ ಸರ್. ಎಲ್ಲಿ ಸ್ಕೂಲ್ ಬಿಲ್ಡಿಂಗ್ಗಳ ಕೊರತೆ ಇದೆ ಅವನ್ನ ಮಾಡಿಸಿದ್ದೀನಿ. ಎಲ್ಲಿ ಅಂಗನವಾಡಿಗಳು ಕೊರತೆ ಇದಾವಲ್ಲ ಅದನ್ನು ಮಾಡಿಸಿದ್ದೀನಿ ಸರ್. ನನಗೆ ಮತ್ತು ಇಲ್ಲಿ ಈ ಬಡಬಗ್ಗರಿಗೆ ಏನೋ ಯಾವುದೇ ತರನಾದ ರೀತಿಯಲ್ಲಿ ಕುಂದುಕೊರತೆಗಳನ್ನ ನಾವು ಅದಕ್ಕೆ ಸ್ಪಂದನೆ ಮಾಡ್ತಾ ಬರುವವರು. ನಮ್ಗೆ ಅಧಿಕಾರ ಇಲ್ಲ ಅಂದ ಕೂಡಲೇ ಅವ್ರಿಗೆ ಸ್ಪಂದನೆ ಮಾಡ್ಲಿಕ್ಕೆ ನಮಗ ಆಗ್ತಾ ಇಲ್ಲ ಸರ್. ನಮಗೆ ಒಂದ್ ಕಡೆ ಬಿಸ್ನೆಸ್ ಕೂಡ ಇತ್ತು, ಒಂದ್ ಕಡೆ ಜನರ ಸೇವೆ. ದಿನಚರಿ ಹೇಗೆ ಸರ್? ಬೆಳಿಗ್ಗೆ ತಾವು ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಿ ಸರ್? ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಹಾಮೃತ್ಯುಂಜಯ ಮಂತ್ರ, ಮಹಾಕಾಳಿ ಮಂತ್ರ, ರುದ್ರ ಮಂತ್ರಗಳನ್ನ ಜಪ ಮಾಡಿ ಆ ಶಂಭೋಲಿಂಗನ ಆರಾಧನೆ ಮಾಡಿದ ನಂತರ ಮುಂದೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರ್. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾವು ಆ ಶಿವಾರಾಧಕರು ಮತ್ತು ದೇವಿ ಆರಾಧಕರು. ನಾವು ಆ ದೇವಿ ಆರಾಧನೆ ಮುಗಿದ ನಂತರ ಜನಸೇವೆಗಳಲ್ಲಿ ಮಾಡ್ತೀವಿ ಸರ್. ನಮ್ಮ ಕೆಲಸಗಳನ್ನೇನಿದ್ರು ನಮ್ಮ ಕೆಲಸಗಳನ್ನು ಮಾಡ್ಕೋತೀವಿ ನಾವು. ಹೆಚ್ಚಾಗಿ ಮೊದಲು ಜನಸೇವೆಯೇ ಜನಾರ್ದನ ಸೇವೆ ಸರ್. ನಮ್ದು ಜನಗಳಿಗೆ ಸದ್ಬುದ್ಧಿ ಕೊಡುವಂತ 1-2 ಪಾರಾಯಣಗಳನ್ನು ಹೇಳಿ ಸರ್. ನಾನು ನವರಾತ್ರಿ ಸರ್ 9 ದಿನದ ನವರಾತ್ರಿಯಲ್ಲಿ ನಾನು ದೇವಿ ಗುಡಿಯಲ್ಲಿ ಸಾರ್ವಜನಿಕರಿಗೆ ದೇವಿ ಆರಾಧನೆ ಮಾಡಿ ದೇವಿ ಪುರಾಣವನ್ನು ಹೇಳಿ ಸರ್ವರಿಗೂ ಅದರ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸರ್.
ನಾ ದೇವಿ ಶಕ್ತಿ ಪಂಥರು ನಾವ್ರಿ. ಓಕೆ. ಶಾಕ್ತಿಯ ಪಂಥರ ಅಂದ್ರೆ ದೇವಿ ಆರಾಧಕರ ಒಂದು ಶಕ್ತಿ ಪಂಥ ಅಂತ ಒಂದು ಪಂಥ ಇದೆ ಸರ್. ಓಕೆ. ಎಲ್ಲ ಪಂಥಗಳಲ್ಲೇ ಈಗ ಸಂತ ಪಂಥ, ಶರಣ ಪಂಥ, ಸನ್ಯಾಸಿ ಪಂಥ, ಹಿಂಗ ಪಂಥಗಳದಾವ. ಹಂಗ ಪಂಥದೊಳಗೆ ಇದು ಶಕ್ತಿ ಪಂಥ ಅಂದ್ರೆ ದೇವಿ ಆರಾಧಕರ ಒಂದು ಪಂಥ ಇದೆ. ಋಷಿ ಮುನಿಗಳೆಲ್ಲ ದೇವಿ ಆರಾಧಕರ ಸರ್. ದೇವಿ ಆರಾಧನೆಯಿಂದ ಎಲ್ಲರೂ ಪಾಂಡವರಾಗ್ರಿ ಕೌರವರಾಗ್ರಿ ಎಲ್ಲರೂ ಆ ಮಹಾಕಾಳಿ ಆರಾಧನೆಯಿಂದನೇ ಈ ಜಗ ಉತ್ಪತ್ತಿ ಆಗಿದೆ. ಅಂದ್ರೆ ಆ ದೇವಿ ಹೇಳಿದಾಳೆ ನೋಡ್ರಿ, ನನ್ನಿಂದಲೇ ಆರಂಭ, ನನ್ನಿಂದಲೇ ಅಂತ. ಈ ಜಗವೆಲ್ಲ ಸೃಷ್ಟಿ ಇಲ್ಲ ಆಕಿಯಿಂದನೇ ಆರಂಭ ಆಗಿದ್ರಿ. ಆಕಿ ಮನಸ್ಸು ಮಾಡಿದ್ರೆ ಈ ಜಗವನ್ನ ಅನೇಕ ದುಷ್ಟರನ್ನು ಸಂಹಾರ ಮಾಡೋದು. ಇದೇ ವಿಚಾರ ಇಟ್ಕೊಂಡು ಜನರಲ್ಲೂ ಕೂಡ ಅಂತ ಒಂದು ಸುಸಂಸ್ಕೃತರಾಗಿ ಸಂಸ್ಕೃತಿ ಬೆಳಿಬೇಕು ಅಂತ ತಾವು ಅನ್ಕೊಂತೀರ ಸರ್? ನಾವು ಈ ಒಂದು ತಿಂಗಳ ಈ ಶ್ರಾವಣ ಮಾಸದಲ್ಲಿ ಸರ್, ಈಗ ಶಂಭೋಲಿಂಗನ ಗುಡಿಯಲ್ಲಿ, ಅಲ್ಲಿ ಶಂಭೋಲಿಂಗನ ಗುಡಿಯಲ್ಲಿ ಸರ್ ನಿಜಗುಣ ತತ್ವವನ್ನು, ನಿಜಗುಣ ವಚನಗಳನ್ನು ಹಾಡಿ ನಿಜಗುಣ ತತ್ವದ ವಿಶ್ಲೇಷಣೆ ಆ ಶಂಭೋಲಿಂಗನ ಗುಡಿಯಲ್ಲಿ ಮಾಡ್ತಾ ಇದೀವಿ ಸರ್. ಈಗ ಒಂದು ತಿಂಗಳ ಶ್ರಾವಣದಲ್ಲಿ ನವರಾತ್ರಿಯಲ್ಲೂ ದೇವಿ ಆರಾಧನೆ 9 ದಿನ ಈ ದೇವಿ ದುರ್ಗಾದೇವಿ ಗುಡಿಯಲ್ಲಿ ಕುಂತು ಅಲ್ಲಿ ಜನರಿಗೆಲ್ಲ ತಿಳಿಸಿ ಅದನ್ನೇ ಅವರಿಗೆಲ್ಲ ಆ ದೇವಿಯ ಆರಾಧನೆ ಪುರಾಣವನ್ನು ಓದಿ ಪುರಾಣದಲ್ಲಿ ಏನು ಬರ್ತೈತಿ, ಏನು ಇತಿಹಾಸ ಐತಿ ಅಂತ ಹೇಳಿ ಮುಂಬರುವಂತ ದುಷ್ಟ ಕಾರ್ಪಣ್ಯಗಳನ್ನು ಹೇಗೆ ನಾವು ಉಳಿದುಕೊಳ್ಬೇಕೆಂಬುವಂತ ಮಾರ್ಗಗಳನ್ನು ನಾವು ದೇವಿ ಪುರಾಣದಲ್ಲಿ ಇದ್ದಂತ ಸ್ಥಿತಿಯನ್ನು ಜನರಿಗೆ ಉಣಬಡಿಸ್ತೀವಿ ಸರ್. ಓಕೆ. ತಮ್ಮ ಒಂದು ಗ್ರಾಮ ಎಂ ಚಂದರಗಿ, ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಕಮಿಟಿ ಮತ್ತೆ ದುರ್ಗಾದೇವಿ ದೇವಸ್ಥಾನ ಕಮಿಟಿಯಲ್ಲಿ ತಾವು ಮೆಂಬರ್ ಆಗಿ ಕೂಡ ಇದ್ದೀರಿ. ಅಲ್ಲಿ ಗುಡಿಗುಂಡಾರಗಳಿಗೆ ಏನೆಲ್ಲ ಅನುಕೂಲಕರ ಕೆಲಸ ಮಾಡಿದಿರಿ ಸರ್? ಸರ್, ಹಿಂದೆ ಆ ರಾಮಲಿಂಗೇಶ್ವರ ಗುಡಿ ಸಣ್ಣ ಗುಡಿ ಇತ್ತು ಸರ್. ಓಕೆ. ಸಣ್ಣ ಗುಡಿಗಿದ್ದಾಗ ಸರ್ ಅದೆಲ್ಲ ಚೊಕ್ಕ ಬಿದ್ದಿತ್ತು ಸರ್. ಈ ಸುರೇಶ್ ಅಂಗಡಿ ಅವರು MP ಇದ್ದ ಟೈಮದಲ್ಲಿ ಸರ್, ನಾನು ಅವ್ರ ಕಡೆಯಿಂದ 6 ಲಕ್ಷ ರೂಪಾಯಿ ಹಣವನ್ನು ಹಾಕಿಸಿಕೊಂಡು ಆ ಬಂದಂತ ಹಣದಲ್ಲಿ ಅದು ಆ ಗುಡಿ ಕಟ್ಟಲಿಕ್ಕೆ ಸುಮಾರು 50 ಲಕ್ಷದ ರೂಪಾಯಿ ಗುಡಿಗಳನ್ನು ಕಟ್ಟಿದ್ದೀವಿ ಸರ್. ಅವರಿಂದ ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ಎಷ್ಟು ಕಡಿಮೆ ಆಗತೈತಿ, ನಮ್ಮ ಸ್ವಂತಕ್ಕೆ ನನ್ನ ಆಸ್ತಿ ಆದಿದೆ ಸರ್, ನಮ್ಮ ಭೂಮಿ ಸೀಮೆ ಇದೆ. ಆ ನನ್ನ ಬರುವಂತ ಆಸ್ತಿಯಲ್ಲಿ ಆ ರೊಕ್ಕವನ್ನು ತೆಗೆದು ಆ ಗುಡಿಯನ್ನು ನಿರ್ಮಾಣ ಮಾಡಿದ್ದೀನಿ ಸರ್. 50 ಲಕ್ಷದ ಗುಡಿ ಕಟ್ಟಿದ್ದೀನಿ. ಜನರಿಂದ ಒಂದೊಂದು ಯಾರು ಎಷ್ಟು ಕೊಡ್ತಾರ ಅಷ್ಟೇ ತೆಗೆದುಕೊಂಡು. ಅಂದ್ರೆ ನಾನು ಆ ಶಿವಾರಾಧಕರು ನಾವು. ಅವನು ಗುಡಿ ಇಲ್ಲದೆ ಇದ್ರೆ ನಮ್ಗೆ ಅಲ್ಲಿ ಭಜನೆ ಕೀರ್ತನ ಪುರಾಣ ಹೇಳಲಿಕ್ಕೆ ಅನುಕೂಲ ಇದ್ರಿಕಿಲ್ಲ ಸರ್. ಮಳೆ ಹತ್ತಿರ ಅಲ್ಲೆಲ್ಲ ಸೋರುದು ಈ ತರ ಇತ್ತು ಸರ್. ಅದ್ರಗೋಸ್ಕರ ನಾ TP ನಮ್ಮ ಮಿಸ್ಸೆಸ್ ಅವರು TP ಅಧ್ಯಕ್ಷರಿದ್ದಾಗ, ನಾವು ಪಾರ್ಟಿ ಉಪಾಧ್ಯಕ್ಷನಾಗಿದ್ದಾಗ ನಾನು ಆ ಅಂಗಡಿಯವರ ಕಡೆಯಿಂದ ಆ ಗುಡಿಯನ್ನು ಹಾಕಿಕೊಂಡು ಬಂದೆ, ಆ ಗುಡಿಯನ್ನು ಕಟ್ಟಿದ್ದೇನೆ. ಮತ್ತೆ ಅಲ್ಲಿ ಹಾಲಿನ ಮಾಡಿದ್ದು ಇವತ್ತಿಗೆ ಮನಸ್ಸಿಗೆ ಸಮಾಧಾನ ಇದೆ ಸರ್. ನನ್ನ ಕ್ಷೇತ್ರದಲ್ಲಿ 10 ಹಳ್ಳಿಯಲ್ಲಿ ಬಾರಿ ನನ್ನಂತ ವರ್ಕರ್ ಯಾರು ಇಲ್ಲ ಸರ್. ನಾನು ಈಗಲೇ ಅವರ ಒತ್ತಾಯದ ಮೇರೆಗೆ ನಾನು ನಿಂದ್ರದಾಗಿದೆ ಸರ್. ನನಗೆ ಅವಶ್ಯಕತೆ ಇಲ್ಲ. ನಾನು ದೇವಿ ಆರಾಧಕನ ಕರಿ ಸರ್. ನಾನು ದೇವಿ ಆರಾಧಕನು. ನಾ ಎಲ್ಲಿ ಸಿದ್ಧ ಪರ್ವತದಲ್ಲಿ ಜನರ ಅಭಿಮಾನಕ್ಕಾಗಿ ಹೊಳ್ಳಿ ನಾ ಎಲೆಕ್ಷನ್ ಮಾಡಬೇಕಾಗಿದೆ ಸರ್. ನೀವು ನಿಂದಿರ್ಬೇಕಂತ ಸರ್. ಮೊನ್ನೆ ಯುವಕರು ಹಿರೇಕೊಪ್ಪದಲ್ಲಿ ಚಿಕ್ಕೊಪ್ಪದಲ್ಲಿ ಅಡ್ಡಗಟ್ಟಿ ಸುಮಾರು 25 ಜನ ಹುಡುಗರು ನೀವೇ ಮತ್ತೊಮ್ಮೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಈ ಕ್ಷೇತ್ರಕ್ಕೆ ಆರಿಸಿ ಬರ್ಬೇಕಂತೇಳಿ ನಮ್ಮನ್ನು ಮುಂಗಟ್ಟು ತೆರವಿ ನನಗೆ ಬಲವಾಗಿ ಫೋರ್ಸ್ ಮಾಡಿದ್ದಾರೆ ಸರ್. ತಾವು ಕೃಷಿ ಕುಟುಂಬದಿಂದ ಬಂದವರು. ಮಾಜಿ ಭಾರತೀಯ ಜನತಾ ಪಾರ್ಟಿಯ ರಾಮದುರ್ಗ ತಾಲೂಕಿನ ಕೃಷಿ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಿರಿ ಸರ್. ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸರ್? ರೈತರಿಗೆ ಯಾವುದೇ ತೊಂದರೆ ಅಂದ್ರೆ ಈ ಬೆಳೆ ಹಾನಿ ಮತ್ತು ನೀರಿನ ಅಲ್ಲೆಲ್ಲಿ ಕಿನಾಲ್ಗಳ ನೀರು ಹೋಗ್ತಾ ಇರೋದಿಲ್ಲ, ಅವರಿಗೆ ಅಲ್ಲಿ ಆ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ಏನು ತೊಂದರೆ ಆಗಿರ್ತೈತೆ ಅಂತ ಆ ತೊಂದರೆಯನ್ನು ನಿಭಾಯಿಸಿ ಆ ನೀರು ಸಪ್ಲೈ ಮಾಡಿಸೋದು. ಮತ್ತೆ ಬೆಳೆ ವಿಮಾ ಒಬ್ಬೊಬ್ಬರದು ಬಂದಿರೋದಿಲ್ಲ, ಆ ಬ್ಯಾಂಕಿನಲ್ಲಿ ಏನೋ ತೊಂದರೆ ಆಗಿರ್ತೈತಿ, ಎಲ್ಲವನ್ನು ಈ ತಾಲೂಕಿನ ಸಮಸ್ತ ರೈತರಿಗೆ ಸ್ಪಂದನೆ ಮಾಡಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ ನಾನು. ತಮಗೆ ಟಿಕೆಟ್ ಅನ್ನ ಯಾಕೆ ಕೊಡ್ಬೇಕು ಸರ್? ಸರ್, ನಾವು ಜನಸೇವೆ ಜನಾರ್ದನ ಸೇವೆ ಮಾಡೋರು ಸರ್. ನಾವು ನಮ್ಮ ಕುಟುಂಬದ ಸೇವೆ ಮಾಡಲಿಕ್ಕೆ ನಮ್ಗೆ ಜನಪ್ರತಿನಿಧಿ ಆಗಲು ಬಯಸುವುದಿಲ್ಲ. ನಾವು ಜನಕ್ಕಾಗಿ ಇದ್ದವ್ರು ಸರ್. ಅನ್ನ ಬಸವಣ್ಣವ್ರಂತ ಇರ್ಬೇಕು ಸರ್. ಮುಂಬರುವ ಕಾಲದಲ್ಲಿ
ದುಷ್ಟ ದುರ್ಮಾರ್ಗಿಗಳಿಗೆ ಅವಶ್ಯಕತೆ ಇಲ್ಲ ಸರ್. ಅವ್ರು ಇರುವುದನ್ನೂ ಇಲ್ಲ ಸರ್. ಧರ್ಮ ಸ್ಥಾಪನಾಯ ಮಾಸಭೂತಲೆ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳಿದಂತೆ ಈ ಮುಂಬರುವ ಕಾಲದೊಳಗ ಧರ್ಮ ಮುಚ್ಚುತ್ತಾ ಇದೆ ಸರ್. ಆ ಧರ್ಮ ಮರುಸ್ಥಾಪನೆಗಾಗಿ ಶ್ರೀಮನ್ ನಾರಾಯಣ ಮತ್ತು ಹುಟ್ಟಿ ಬರುವವರೇ ಸರ್. ಅವ್ರು ಹೇಳಿದಾರೆ, ಜನ ಜಾಗೃತರಾಗಿರಿ, ದುರಿತ ದುರ್ಗುಣದಿಂದ ದೂರಿರಿ, ದುಷ್ಟ ದುರ್ಕಾರ್ಯಗಳನ್ನು ಮಾಡಬೇಡ್ರಿ, ಜನಾನುರಾಗಿಯಾಗಿರಿ, ಜನರ ಕುಂದು ಕೊರತೆಗಳನ್ನು ನೀಗಿಸಿರಿ, ಜನರಿಗೆ ಬಂದಂತ ಕುಂದು ಕೊರತೆಗಳನ್ನು ಆಲಿಸಿರಿ, ಪಾಲಿಸಿರಿ, ನಡೆಸಿರಿ. ಅವ್ರಿಗೆ ಏನು ಬೇಕಾದಂತ ಅವ ಕಷ್ಟ ಕಾರ್ಪಣ್ಯಗಳಿಗೆ ಹೊಂದಾಣಿಕೆ ಮಾಡಿಕೊಂಡ ಇರುವಂತ ವ್ಯವಸ್ಥೆದೊಳಗಿರಬೇಕು. ಇದ್ರ ಅಂತವರಿಗೆ ಅವಶ್ಯ ಕಾಲ ಅಂತ ಹೇಳಿದ್ದಾರೆ ಸರ್. ಧರ್ಮ ಸದಾಶಿವಪ್ಪನವರು, ಸಿದ್ಧಾರೂಢ್ರಿ, ಮಡಿವಾಳಪ್ಪನವ್ರಿ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರು, ಕಾಲಜ್ಞಾನಿಗಳು, ಸುಮಾರು 10 ಜನ ಕಾಲಜ್ಞಾನಿಗಳು ಹೇಳಿದ್ದಾರೆ ಸರ್. 2024 ಕಾಲ ಅಂತ್ಯ, ಈ ಕಲಿಯುಗ ಅಂತ್ಯ ಅಂದ್ರೆ ಅಂತ್ಯ ಅಲ್ಲ ಸರ್. ಧರ್ಮದರ್ಶಿಗಳಿಗೆ ಅವಕಾಶಗಳು ರೀ, ಅಧರ್ಮಿಗಳಿಗೆ ಇಲ್ಲ. ಕೃಷ್ಣ ಪಾಂಡವರನ್ನು ಕಾಪಾಡಿದನ್ರಿ, ಅಲ್ಲಿ ಕೌರವರನ್ನು ಕಾಪಾಡಿಲ್ಲ. ಯಾರು ಅಧರ್ಮಿಗಳದವ್ರಿಲ್ಲ ಅವರಿಗೆ ಖಂಡಿತವಾಗಿ ಉಳಿಗಾಲವಿಲ್ಲ ಇಲ್ಲ. ನಮ್ಮ ಮಾಧ್ಯಮದ ಮುಖಾಂತರ ತಾವು 2020ರಲ್ಲಿ ಬಬಲಾದಿ ಸದಾಶಿವಪ್ಪ ಮುತ್ತಿ ಅವರು ಈ ಲೋಕಕ್ಕ ಆಪತ್ತು ಬರ್ತೈತಿ, 2020ಕ್ಕ ಲೋಕಕ್ಕೆ ಆಪತ್ತು ಬರ್ತೈತಿ. ಈ ಬಿಳಿ ತಲಿ ಮಾನವರಿಗೆಲ್ಲ ಬಾಜಾಳಿಗೆ ಹಾಕೊಂಡ್ ತಿರುಗ್ತಾರ, ದನಕ್ಕ ಹಾಕಿದಂತ ಬಾಜಾಳಿಗೆ ಹಾಕೊಂಡು ತಿರುಗುವಂತ ಕಾಲ ಬರ್ತೈತಿ ಅಂತ ಹೇಳಿದ ಮಾಂತರ ಅವ್ರಿ. ಈಗ ಮುಂಬರುವ ಇಂಥ ಕಾಲ ದುರಿತ ದುರ್ಗುಣದಿಂದ ತುಂಬೈತಿ ಲೋಕ. ಈ ದುರಿತ ದುರ್ಗುಣಗಳನ್ನು ಸರಿಸಿ ಸದ್ಗುಣ ಪಾಠಿಗಳನ್ನು ಅಷ್ಟೇ ಇಡುವಂತ ಆದಿಯಿಂದಲೂ ಕೃತ ತ್ರತ ದ್ವಾಪಾರ ಕಲಿಯುಗ 4 ಯುಗದಲ್ಲಿಯೂ ದುಷ್ಟರನ್ನ ಸಂಹರಿಸಿಕೊಂತಾನೆ ಬಂದಿದ್ದಾರೆ ಶ್ರೀಮನ್ನಾರಾಯಣರ್ರಿ. ಈ ಕಲಿಯುಗದಲ್ಲಿಯೂ ಈಗ ಆ ದುಷ್ಟರನ್ನ ಸಂಹಾರ ಅಂದ್ರೆ ತಾಯಿ ತಂದೆ ನಾನು ನೀನು ಎಂಬುವೇ ಒಳ್ಳೆ ಭಾವನೆದೊಳಗೆ ಇಲ್ಲ ಸರ್. ಅದೆಲ್ಲ ದುರ್ಮೋಹದಲ್ಲಿ ತುಂಬಿದೆ ಸರ್. ಹಣ ಹೆಣ ಹೆಂಡ ಹೆಡ್ಡಗಳಿಗೆ ದಾಸನಾಗಿದ್ದಾರೆ ಸರ್. ಇದೆಲ್ಲ ನೋಡ್ರಿ, ಹಿಂದೆ ಹೇಳಿದಾರೆ ಜ್ಞಾನಿಗಳು, ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಸೋತವರು ಕೋಟಿ, ನಿನಗಾಗಿ ಸತ್ತವರನ್ನಾರು ಕಾಣೆನು ರಾಮನಾಥ ಅಂತ. ಬರೀ ದುರಿತ ದುರ್ಗುಣಗಳ ಬೆಂಬಲ ಹತ್ತಿದ್ದಾರೆ ಸರ್. ಅದಕ್ಕಾಗಿ ಆ ಪರಮಾತ್ಮ ಹೇಳ್ಯಾನ, ನಾನು ಯದಾ ಯದಾ ಧರ್ಮಶ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಹುಟ್ಟಿ ಬರಲೇಬೇಕಂತ ಹೇಳಿದೇನ್ರಿ. ಇಂಥ ಒಂದು ವಾತಾವರಣದಲ್ಲಿ ತಾವು ಜಿಲ್ಲಾ ಪಂಚಾಯತಿಯಲ್ಲಿ ಆರಿಸಿ ಬಂದ್ರೆ ಹೇಗೆ ಮತ್ತೆ ಕೆಲಸ ಮಾಡೋದು ಸರ್? ಯಾವ ತರ ಮಾಡ್ತೀರಿ ಕೆಲಸ? ಸರ್, ನಾ ಅಗದಿ ಅಪ್ಪಚ್ಚು ಚಿನ್ನದಂತೆ ಕೆಲಸ ಮಾಡ್ತೀನಿ ಸರ್. ನನಗೆ ಜನಸೇವೆನೇ ನನಗೆ ಮುಖ್ಯವಾದದ್ದು ರೀ. ನಾ ನಿತ್ಯದಲ್ಲಿ ಶಂಭೋಲಿಂಗನ ಆರಾಧನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ಸರ್ವೇ ಜನ ಸುಖಿನಂತೋ ಭವ ಎಂದು ನಾ ಪ್ರಾರ್ಥನೆ ಮಾಡಿ ಹೊರಬೀಳುವಂತ ಮನುಷ್ಯ ಸರ್. ನಾನು ತಪ್ಪಿ ನಡೆಯುವವನಲ್ಲ ಸರ್. ಜನ ಆಶೀರ್ವಾದ ಮಾಡಿದ್ರೆ ತಮ್ಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಸಿಕ್ಕಿ ತಾವು ಆರಿಸಿ ಬಂದ್ರೆ ಒಂದು ವಿಶೇಷವಾದ ಒಂದು 4 ಕಾರ್ಯಕ್ರಮಗಳನ್ನು ಹೇಳಿ, ಏನೆಲ್ಲ ಕೆಲಸ ಕಾರ್ಯ ಮಾಡ್ತೀರಿ ಅಂತ ಹೇಳಿ. ಸರ್, ಇಲ್ಲಿ ಮುಖ್ಯವಾಗಿ ಇಲ್ಲಿ 35 ಹಳ್ಳಿಯಲ್ಲಿ ಬರುವಂತ ನೀರು ರೈತರಿಗೆ ಸರ್, ನೀರಾವರಿ ಯೋಜನೆ ಮೊದಲಿಗೆ ಆಗ್ಬೇಕು ಸರ್. ನೀರಾವರಿ ಯೋಜನೆಗಳ ಮೊದಲು ಜಾರಿಗೊಳ್ಬೇಕು ಸರ್. ಇಲ್ಲಿ ಬರಡು ನಂಜುಂಡಪ್ಪ ವರದಿ ಪ್ರಕಾರ ರಾಮದುರ್ಗ ತಾಲೂಕ ಹಿಂದುಳಿದ ಕ್ಷೇತ್ರಗಳಲ್ಲಿ ಒಂದು ತಾಲೂಕು ಸರ್. ನಂಜುಂಡಪ್ಪ ವರದಿ ಪ್ರಕಾರ ಈ ತಾಲೂಕ ಹಿಂದುಳಿದ ತಾಲೂಕ ಅಂತ ಘೋಷಣೆಯಾಗಿದ್ದು ಉಂಟು ಸರ್. ಅದರೊಳಗೆ ರಾಮದುರ್ಗ ತಾಲೂಕ ಹಿಂದುಳಿದ ತಾಲೂಕ ಅಂತ ಇದರಲ್ಲಿ ಆ ಜಿಲ್ಲಾ ರಾಜ್ಯದಲ್ಲೇ ಘೋಷಣೆ ಆದ್ರೆ, ರಾಮದುರ್ಗ ತಾಲೂಕದಲ್ಲಿ ಹುಲ್ಕುಂದು ಕಡ್ಕೋಳ ಅತಿ ಕನಿಷ್ಠವಾದ ಕ್ಷೇತ್ರ ಅಂತ ಹೇಳಿ ಘೋಷಣೆ ಆದದ್ದು ಕ್ಷೇತ್ರ ಉಂಟು ಸರ್. ಇಲ್ಲಿ ನೀರಾವರಿ ಸೌಲಭ್ಯ ಮೊದಲು ಮುಖ್ಯ ಈ ರೈತರಿಗೆ ಆಗಬೇಕು ಸರ್. ಇಲ್ಲಿ ಅಡ್ಡಾಡ್ಲಿಕ್ಕೆ ರೋಡಿನ ತೊಂದರೆಗಳು ಬಹಳ ಉಂಟು ಸರ್. ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ತೊಂದರೆಗಳುಂಟು. ಅದು ಮುಖ್ಯ ಆಗ್ಬೇಕು ಸರ್. ಎರಡನೇದಾಗಿ ರೋಡ್. ಮೂರನೇದಾಗಿ ಹೇಳಿ ಸರ್. ಸರ್, ಇಲ್ಲಿ ಆರೋಗ್ಯದ್ದು ದವಾಖಾನಿ, ಅಲ್ಲಿ ಎಲ್ಲಿ ದವಾಖಾನೆಗಳ ವ್ಯವಸ್ಥೆ ಕಡಿಮೆ ಐತಿ ಸರ್. ಈ ಮತ್ತು ದನ ಕರಗಳ ದವಾಖಾನೆದು ಅದ್ರದ್ದು ತೊಂದರೆ ಐತಿ ಸರ್. ಅವೆಲ್ಲ ಸರಿ ಆಗಬೇಕು ಸರ್.
ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಪಶು ವೈದ್ಯಕೀಯ ಕೇಂದ್ರ ಎರಡೂ ಆಗಬೇಕು ಅದನ್ನು ಕೂಡ ಸುಸಜ್ಜಿತವಾಗಿ ಮಾಡುವರು. ಮಾಡ್ಬೇಕ್ರಿ. ಓಕೆ ಓಕೆ ಓಕೆ. ಅಡ್ಡಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ಸರ್. ಇಲ್ಲ ಒಂದ್ ಕಡೆ ಯುವಕರು ಸುಮ್ನೆ ಕಾಲಹರಣ ಮಾಡ್ತಾರೆ. ಅಭಿವೃದ್ಧಿಗೋಸ್ಕರ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಏನೋ ವ್ಯವಸ್ಥೆ ಮಾಡಿ ಈ ಯುವಕರಿಗೆ ಒಂದು ಅನುಕೂಲ ಆಗುವಂತ ಇವು ನಮ್ಗ ಮುಖ್ಯವಾದಂತ ಒಂದು 5-6 ಆಕಾಂಕ್ಷೆಗಳುಂಟು ಸರ್. ಯುವಕರಿಗೆ ಉದ್ಯೋಗ ಬೇಕು ಸರ್. ವಿಶೇಷವಾಗಿ ಒಂದು ಸಮುದಾಯ ಭವನಗಳನ್ನು ಕೂಡ ಕಟ್ಟುದಿರ್ತದೆ. ಸಮುದಾಯ ಭವನಗಳು ಬಡವರಿಗೆ ಏನಾದ್ರು ಮದುವೆ ಮುಂಚೆ ಅಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಚೌಟ್ರಿ ಎಲ್ಲರಿಗೂ ಕೂಡ ಅಸಾಧ್ಯದ ಮಾತು ಸರ್. ನಮ್ಮ ಅಧಿಕಾರ ಅವಧಿಯಲ್ಲಿ ಅಂತದೇನಾದ್ರು ವಿಶೇಷ ಸರ್, ನಾನು ಆದಿಶೇಷನ ಗುಡಿಯಲ್ಲಿ ಒಂದು ಸುಮಾರು 100 ಫೂಟ್ ಸಮುದಾಯ ಯಾರ MP ಅವರ ಕ್ಷೇತ್ರದಿಂದ MP ಅವರ ಈಗಾಗಲೇ ನೀವು ಹೇಳಕ್ಕಂತ ಪೂರ್ವದಲ್ಲಿ ನಾ ಗುಡಿ ಗುಂಡಾರ ಸಮುದಾಯ ಭವನಗಳನ್ನು ಇವರಲ್ಲಿ ನನ್ನ ಬಾಯಿಂದ ಕೇಳಬೇಡಿ ಸರ್. ನನ್ನ ಬಾಯಿಂದ ಕೇಳೋದ್ರ ಅವಶ್ಯಕತೆ ಇಲ್ಲ. ಕೆ ಚಂದ್ರಿಗೆಯಲ್ಲಿ ಕೇಳ್ಬೋದು, ಹುಲ್ಕುಂದದಲ್ಲಿ ಕೇಳ್ಬೋದು, ಬಾಗೋಜಿಕೊಪ್ಪ, ಹಿರೇಕೊಪ್ಪ, ಮುರಕಟ್ನಾಳದಲ್ಲಿ ಎಂ ಚಂದ್ರಿಗೆ, ಗುದಗಾಪ್ ಸರ್. ನಾ ಆಯ್ಕೆ ಆದಂತ ಕ್ಷೇತ್ರದಲ್ಲಿ ಹೋಗಿ ನಾನು ಪಾಟೀಲ್ರು ಹೇಗೆ ಕೆಲಸ ಮಾಡಿದ್ದಾರಂತ ತಾವೇ ಕೇಳ್ಬೋದು ಸರ್. ಒಂದು ಜೀವನ ಅಂತಂದ್ರೆ ಒಂದು ಶಿಸ್ತಿನ ಸಿಪಾಯಿ ಇದ್ದಂಗೆ. ಹೌದು ಸರ್. ಈ ವ್ಯಾಲ್ಯೂಸ್ ಎಲ್ಲಿಂದ ಬರ್ತದೆ ಅಂತಂದ್ರೆ ಶೈಕ್ಷಣಿಕ ವ್ಯವಸ್ಥೆಯಿಂದ ಬರ್ತದೆ. ಪ್ರತಿಯೊಬ್ರು ಕೂಡ ಮಕ್ಕಳು ಶಿಕ್ಷಣವನ್ನು ಪಡ್ಕೋಬೇಕು ಅಂತ ಹೇಳಿ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನೋಡುದಾದ್ರೆ ಏನ್ ಕೆಲಸ ಮಾಡೋರಿದ್ದೀರಿ? ಮಕ್ಕಳಿಗೆ ಒಂದು ದೊಡ್ಡ ಹಾಸ್ಟೆಲ್ ಕೂಡ ಮಾಡುವಂತದ್ದು ಒಂದು ಹೈಸ್ಕೂಲ್ ಆಗ್ಬೇಕು ಸರ್, ಮತ್ತೆ ಹಾಸ್ಟೆಲ್ಗಳು ಆಗ್ಬೇಕ್ರಿ. ಇವನ್ನೆಲ್ಲ ಮಾಡಬೇಕು ಸರ್. ಮುಖ್ಯವಾಗಿ ಸಂಸ್ಕೃತ ಸ್ಕೂಲ್ಗಳು ಆಗಬೇಕು ಸರ್. ಧರ್ಮ ಸ್ಥಾಪನೆ ಆಗಬೇಕಾದ್ರೆ ಸಂಸ್ಕೃತ ವೈದ್ಯಕೀಯ ಶಾಲೆಗಳಾಗಬೇಕು. ಈ ತಾಲೂಕಿನಲ್ಲಿ ವೈದ್ಯಕೀಯ ಶಿಕ್ಷಣ ಇಲ್ಲ ಸರ್. ವೈದ್ಯಕೀಯ ಧರ್ಮ ಸ್ಥಾಪನಾ ಆಗಬೇಕು ಸರ್. ಮುಂಬರುವ ಕಾಲಗಳಲ್ಲಿ ಧರ್ಮ ಸ್ಥಾಪನೆ ಇಲ್ಲ ಸರ್, ಎಲ್ಲೂ ಇಲ್ಲ ಸರ್. ಧರ್ಮ ಸ್ಥಾಪನೆ ಮೊದಲು ಆಗಬೇಕು. ಸರ್ಕಾರ ಅದಕ್ಕೆ ಗಮನ ಕೊಡ್ಬೇಕು ಸರ್. ಅದಕ್ಕೆ ಗಮನ ಕೊಟ್ಟಾಗ ಧರ್ಮದತ್ತ ನಾವು ಹೋದಾಗನ ಧರ್ಮದ ಮರ್ಮವನ್ನು ಅರ್ದಾಗ ಅಲ್ಲಿ ಏನೈತಿ, ದುಷ್ಟರು ಯಾವ ರೀತಿಯಿಂದ ಬದುಕಿದ್ರು, ಶಿಷ್ಟರು ಯಾವ ರೀತಿಯಿಂದ ಬದುಕಿದ್ರು, ಶಿಷ್ಟರಿಗೆ ಏನು ಕೊಟ್ಟು ಶಿವ, ದುಷ್ಟರಿಗೆ ಏನು ಕೊಟ್ಟ ಅನ್ನೋದು ಅಲ್ಲಿ ಹಿಂದಿನ ಇತಿಹಾಸದಲ್ಲಿ ತಿಳಿಸಿಕೊಟ್ಟೈತ್ರಿ. ಅದನ್ನ ನೋಡಿದಾಗ ಈ ಮನುಕುಲಕ್ಕ ಪರಿವರ್ತನೆ ಆಗ್ತೈತಿ. ವಿಲಹ ಆಗಂಗಿಲ್ಲ ಸರ್. ಧರ್ಮದ ಜಾಗೃತಿನೂ ಆಗ್ಬೇಕು. ಬರೀ ಎಲ್ಲವಲ್ಲೂ ಬೇಕಾಗಿಲ್ಲ ಸರ್, ಎಲ್ಲವೂ ಕೂಡ ಅಷ್ಟೇ ಅವಶ್ಯಕತೆವಾಗಿದೆ. ಈ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂತು. ಅವನ ಟೈಮಲ್ಲಿ ಒಂದು ಊರಿನ ಪ್ರಮುಖರಾದ ತಾವು ಯಾವ ರೀತಿ ಒಂದು ಸಲಹೆ ಸೂಚನೆ ಕೊಟ್ರಿ ಸರ್? ಸರ್, ನಾವು ಎಲ್ಲರಿಗೂ ಮಾಸ್ಕ್ಗಳನ್ನು ಧರಿಸ್ರಿ, ಸ್ವಚ್ಛತೆಯನ್ನು ಕಾಪಾಡ್ರಿ, ಮತ್ತ ಒಬ್ಬರಿಂದ ಒಬ್ಬರ ಡಿಫ್ರೆನ್ಸ್ ಇರೋದಕ್ಕೆ ಇರೀರಿ, ಮತ್ತೆ ಹೊರಗಡೆ ಎಲ್ಲಿ ಸುತ್ತಾಡಿದ್ ಬಂದ್ರೆ ಮಾಸ್ಕ್ ಇಲ್ಲದೆ ತಿರುಗಬೇಡ್ರಿ, ಮತ್ತು ಹೊರಗೆ ಅಡ್ಡಾಡಿ ಬಂದ್ರೆ ಸ್ವಚ್ಛಾಗಿ ಬಿಸಿನೀರಿಂದ ಕೈ ತೆಕ್ಕೊಂಡು ಊಟ ಮಾಡ್ರಿ, ಗಲೀಜುಗಳನ್ನು ಮಾಡ್ಕೋಬೇಡ್ರಿ ಮನೆಯಿಂದ. ಇದನ್ನೆಲ್ಲ ಅನೇಕ ಮಂದಿಗೆಲ್ಲ ತಿಳಿಸಿ ಮಾರ್ಗದರ್ಶನ ಮಾಡಿದ್ಕೊಟ್ಟಿವಿ. ಓಕೆ. ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ ತಮಗೆ ಸಾಕಷ್ಟು ಒಂದು ಅಭಿಮಾನಿ ಬಳಗ ಇದೆ, ಯುವಕರಿದ್ದಾರೆ, ಯುವಕರ ಪಡೆ ಇದ್ದಾರೆ ಅಂತ ಹೇಳಿ. ಊರಲ್ಲಿ ಒಂದು ಜಾತ್ರೆ ನಡೀತದೆ, ಒಂದು ತೇರ್ ಬರ್ತದೆ, ಮತ್ತೆ ಮಕ್ಕಳೇನಾದ್ರು ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಾರೆ. ಒಂದು ಜನಪದ ಕ್ರೀಡೆ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಬೇರೆ ಒಂದು ಕ್ರೀಡೆ ಆಗಿರ್ಬೋದು. ಅಂತ ಒಂದು ಕ್ರೀಡೆಯಲ್ಲಿ ಅವ್ರೇನಾದ್ರು ಒಂದು ಸಹಾಯ ಹಸ್ತವನ್ನ ಯಾಚಿಸಿ ತಮ್ಮ ಹತ್ರ ಬರ್ತಾರೆ. ಏನೋ ಒಂದು ಸ್ಪಾನ್ಸರ್ ಮಾಡಿ, ಇಲ್ಲ ಬಹುಮಾನ ತಮ್ಮದೇ ಆದ ಹೆಸರಲ್ಲಿ ಇಡಿ, ಇಲ್ಲ T-ಶರ್ಟ್ ಇದನ್ನ ಮಾಡಿ. ಜೊತೆಗೆ ಒಂದು ಊರಿನ ಪ್ರಮುಖವಾದ ಒಂದು ಕಾರ್ಯಕ್ರಮಗಳು ನಡಿಬೇಕಾದ್ರೆ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಸರ್? ಸರ್, ನಮ್ಮ ಈ ಕ್ಷೇತ್ರದಲ್ಲಿ ಬರುವಂತ ಪ್ರತಿಯೊಂದು ಹಳ್ಳಿಯವರು ಈಗ ಕಬಡ್ಡಿ ಆಡ್ಲಿಕ್ಕೆ ಇಟ್ಟಿರ್ತಾರೆ, ವಾಲಿಬಾಲ್ ಇಟ್ಟಿರ್ತಾರೆ ಸರ್, ಜಾತ್ರೆ ಒಳಗ ಕುರಿಕಾಯಿ ಟಗರನ್ನು ಇಟ್ಟಿರ್ತಾರೆ. ನಾವು ಎಲ್ಲರಿಗೂ ಸ್ಪಂದನೆ ಮಾಡ್ತೀವಿ ಸರ್. ಎಲ್ಲರಿಗೂ ಸರ್, ಎಲ್ಲರೂ ನಮ್ಮವರೇ ಸರ್. ಅವ್ರಿಗೆ ಹೊಂದಾಣಿಕೆ ಮಾಡಿ ಈಗ ಆಟ ಓಟ ಸ್ಪೋರ್ಟ್ಸ್ ಬಟ್ಟೆ ಕೊಡಿಸಂತ ಬರ್ತಾರೆ, ಅವ್ರಿಗೆ ಬಟ್ಟೆನೂ ಕೊಡಿಸ್ತೀವಿ. ಇಲ್ಲ ನಾವು ನಾಷ್ಟ ಮಾಡಿಸ್ತೀವಿ ಅಂತ ಹೇಳ್ತಾರೆ, ನಾಷ್ಟವನ್ನು ಮಾಡಿಸ್ಕೊಡ್ತೀವಿ ಸರ್. ಅವ್ರಿಗೆ ಯಾರಿಗೆ ಏನು ಕುಂದು ಕೊರತೆಗಳಿರ್ತಾವ್ರಲ್ಲ ಸರ್ವರಿಗೂ ಸ್ಪಂದನೆ ಮಾಡ್ಕೊಂಡು ನಾವು ಬದುಕ್ತಾ ಇದ್ದೀವಿ ಸರ್. ಓಕೆ. ತಮ್ಮ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ಕಟ್ಕೋಳ ಮತ್ತೆ ಹುಲ್ಕುಂದ ಸರ್. ಹುಲ್ಕುಂದ ಆ ಭಾಗದ ಮತದಾರ ಬಾಂಧವರಿಗೆ ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಅವ್ರಿಗೆ ಶುಭ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಿದ್ದೀವಿ ಸರ್. ನಾವು ಅವ್ರಿಗೆ ಯಾವಾಗಲೂ ಸುಖಿಯಾಗಿರ್ಬೇಕು ಸರ್. ಮತ್ತೆ ತಮಗೀಗ ಅವ್ರ ಆಶೀರ್ವಾದ ಮಾಡ್ಬೇಕು. ಇಷ್ಟು ವರ್ಷ ಕೂಡ ತಮ್ಮನ್ನ ಈಗ ಒಂದು ಹರಿಸಿದ್ದಾರೆ. ಮೇಡಮ್ ಅವರು ಕೂಡ ಅವಾಗ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ.
ಈಗ ತಾವು ಮಾಡಿದಂತ ಒಂದು ಕೆಲಸ ಕಾರ್ಯಗಳನ್ನ ಅವರು ಕೂಡ ಅವು ಏನು ಅವರಿಗೆ ಒಂದು ಒಳಿತನ್ನ ನೀಡಬೇಕು. ಈಗ ಅವರು ಕೂಡ ಪ್ರೀತಿಯಿಂದ ತಮ್ಮನ್ನ ನೆಕ್ಸ್ಟ್ ಒಂದು ಆಯ್ಕೆ ಮಾಡಬೇಕು. ಈ ಎಲ್ಲ ಅಂಶಗಳನ್ನು ಒಳಗೊಂಡು ಅವ್ರಿಗೆ ಏನಂತೀರಿ ತಾವು? ಸರ್, ನಾವು ಹಿಂದೆ ಮಾಡಿದಂತ ಕೆಲಸಗಳನ್ನು ನೋಡ್ಕೊಂಡ ಇಲ್ಲಿ 20-25 ಹಳ್ಳಿ ಜನರು ಇದಷ್ಟೆಲ್ಲ ಸರ್, ಸುಮಾರು ಅಪ್ ಟು ತಾಲೂಕ್ ಸರ್. ನನಗೆ ಓಕೆ, ಇವರೇ ಅಂತಲ್ಲ ಸರ್. ನಾ ಬಿಜೆಪಿಯಲ್ಲಿ ಇದ್ರು ಸರ್ ಅಲ್ಪಸಂಖ್ಯಾತರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀನಿ ಸರ್. ನಾನು ಮುಸಲ್ಮಾನರು ಬೇರೆ ಅಂತ ಭಾವನೆಗಳನ್ನ ನಾವು ಭಾವಿಸಿದವರಲ್ಲ ಸರ್. ಸರ್ವೇ ಜನ ಸುಖಿನಂತೂ ಭವ ಅಂದ್ರ ದೇವಿ ಹಂಗ ಹೇಳಿದಾಳ್ರಿ, ಯಾವ ಜಾತಿ ನೀತಿಗಳನ್ನ ಇಲ್ಲಿ ಕಾರಣ ಕೂಡದು, ಎಲ್ಲ ಒಂದೇ ಜಾತಿ ಅನ್ನುವಂತ ಭಾವದಿಂದ ನಡಿಬೇಕು ನೀ ಅಂತ ಹೇಳ್ರಿ. ನಾವು ಒಂದು ವೇಳೆ ತಪ್ಪಿ ದುರ್ಮಾರ್ಗದೊಳಗೆ ನಡೆದ್ರೆ ಮೊದಲು ನಮ್ಮನ್ನ ದೇವಿ ಬಿಡುದಿಲ್ಲ ಸರ್. ಅಲ್ಲಿ ಮಾಯರೇಖೆ ಆಕಿ ಮಂತ್ರಗಳನ್ನ ಸ್ಫಟನೆ ಮಾಡಿದವರು ನಾವು. ನೇಮ ನಿತ್ಯದಿಂದ ಆಕಿ ಮಂತ್ರಗಳನ್ನ ಆರಾಧನೆ ಮಾಡ್ತೀವ್ರಿ. ನೇಮ ನಿತ್ಯದಿಂದ ಆಕಿ ಮಂತ್ರಗಳನ್ನ ಹೇಳ್ದ ಇದ್ರೆ ನಾವೇನಾರ ಬೇರೆ ಮಾರ್ಗದೊಳಗೆ ಬಿಟ್ರೆ ಮುಖ್ಯವಾಗಿ ಆ ಮಾಮಾತಿ ಬಿಡುದಿಲ್ಲ ಸರ್. ಚಂಡಿ ಹಾಕಿರಿ, ಚಂಡ ಆಡಿಸ್ಬಿಡ್ತಾಳ್ರಿ. ಇದರಿಂದ ಪ್ರತಿಯೊಬ್ರು ಕೂಡ ಪರಿಶುದ್ಧ ಮನಸ್ಸಿಂದ ಹೃದಯದಿಂದ ಬಾಳ್ಬೇಕು ಅನ್ನೋದೇ ತಮ್ಮ ವಿಚಾರ ಸರ್. ಸತ್ಯವಾಗಿಯೂ 100% ಆಗ್ತಲ್ಲ. ಜೊತೆಗೆ ಸರ್, ಈಗ ತಾವು ಇಷ್ಟೆಲ್ಲ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು, ಸಮಾಜ ಸೇವೆ ಅಂತ ತೊಡ್ಕೊಂಡಿರ್ತೀರಿ. ತಮ್ಮ ಫ್ಯಾಮಿಲಿ ಯಾವ ರೀತಿ ಒಂದು ಅವರು ಸಾಥ್ ಕೊಡ್ತಿದ್ದಾರೆ ಸರ್? ಸರ್, ಎಲ್ಲರೂ ನನ್ನ ಹೆಣ್ಮಕ್ಳಾಗ್ಲಿ ಗಂಡು ಮಗ ಒಬ್ಬನೇ ನಾನು, ಅವರು ನಮ್ಗೆ ಯಾವತ್ ತೊಂದ್ರೆ ನಮ್ಮ ವಿರೋಧವಾಗಿ ಯಾರು ನಮ್ಗೂಡ ನಡೆದಿಲ್ಲ. ನಾವ್ ಹೇಳಿದ್ದೆ ಅವರು ಫಾಲೋ ಮಾಡ್ಕೊಂಡ್ ಬರ್ತಾರೆ. ಅದಕ್ಕೇನು ತೊಂದರೆ ಇಲ್ಲ. ಏನ್ ಬರುದ್ ಲೇಟ್ ಆಯ್ತು, ಇಲ್ಲ ಬೆಳಿಗ್ಗೆ ಬೇಗ ಹೋಗ್ತೀರಿ, ಆ ಪ್ರತಿಯೊಂದ್ ಕಡೆನೂ ಇರ್ಬೇಕಾಗುತ್ತೆ. ನಾವು ಯಾವುದನ್ನು ತಪ್ಪಿ ನಡೆಯುವಂತ ಪ್ರವೃತ್ತಿ ನಮ್ಮಲ್ಲಿ ಇಲ್ಲ ಸರ್. ಮೊದಲ ಮುಖ್ಯವಾಗಿ ನಾವು ಶಕ್ತಿಯ ಪಂಥರು ಅಂತ ನಿಮ್ಗೆ ಫಸ್ಟ್ ಮೊದಲೇ ಹೇಳಿವಿ. ಕ್ರಮ ತಪ್ಪಿ ನಾವು ನಡೆಯುವಿಲ್ಲ ಸರ್. ನಡಿಲಿಕ್ಕೆ ಆ ಜಗನ್ಮಾತೆ ಬಿಡುವುದಿಲ್ಲ. ಮಹಾಕಾಳಿ ಆರಾಧಕರು ನಾವು. ತಪ್ಪಿ ನಡೆದರೆ ನಮಗೆ ಸುಟ್ಟು ಬಿಡೋರೇಕೆ. ನಾವು ತಪ್ಪಿ ನಡಿಲಾರದೆ ಯಾರೋ ನಮ್ಮ ಮೇಲೆ ತಪ್ಪ ನಡಿಲಿಕ್ಕೆ ಬಂದವರನ್ನು ಅವರನ್ನು ಸಹ ಸುಡುತ್ತಾಳ್ರಿ. ಜಗದೀಶ್ವರಿ ಮಹಾಕಾಳಿ ರೀ. ನಾವು ಸರಿ ಮಾರ್ಗದಲ್ಲೇ ನಡಿಬೇಕ್ರಿ, ಒಳ್ಳೆತನದಿಂದ ನಡಿಬೇಕು. ಆ ಸಿದ್ಧಾಂತದವ್ರೆ, ಆ ಸಿದ್ಧಾಂತಗಳನ್ನು ಬಿಟ್ಟು ನಡೆಯುವಂಗಿಲ್ಲ ಸರ್. ಈ ಭಾಗದ ಸನ್ಮಾನ್ಯ ಶಾಸಕರು ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ? ಮಾಡ್ತಾ ಬರ್ತಾ ಇದಾರೆ. ಅಷ್ಟು ಮಿಟ್ಟಿಗೆ ನಮ್ಗೂಡ ಅವರು ಬೆಳಿತಾರೆ ಅನ್ನುವಂತ ರಾಗ ದ್ವೇಷ ಭಾವಗಳು ಉಂಟು ಸರ್ ಅವ್ರಿಗೆ. ಸರ್, ನಮ್ಮಂತವ್ರ ಕೈಯಲ್ಲಿ ತಾಲೂಕಿನ ಅಧಿಕಾರ ಸಿಕ್ಕರೆ ನಾನು ಮನೆಯಲ್ಲಿ ಕುಂತ ಆರಿಸಿ ಬರ್ತೀನಿ ಸರ್. ಸತ್ಯವಾಗಲು ಕಾಳಿ ಆಶೀರ್ವಾದ ನನಗೆ ಐತಿ. ನಾನು ಹಣಕ್ಕಾಗಿ ಜನಪ್ರತಿನಿಧಿ ಆಗ್ಬೇಕಂತ ಬಯಸ್ತಾ ಇಲ್ಲ ಸರ್. ನನಗೆ ಜನಸೇವೆ ಬೇಕು ಸರ್. ಈ ತಾಲೂಕಿನ ಸಮಸ್ತ ಕುಂದು ಕೊರತೆಗಳನ್ನು ನಿಭಾಯಿಸಲಿಕ್ಕೆ ನನಗೆ ಅಧಿಕಾರ ಕೊಡಂತ ಹೇಳ್ತಾ ಇದ್ದೀನಿ ಸರ್. ನಾನು ಅನಾಥ ಆಶ್ರಮ ಕಟ್ಟಬೇಕು ಸರ್. ನನ್ನ ಮುಖ್ಯವಾಗಿ ಇನ್ನೊಂದು ಅನಾಥ ಆಶ್ರಮ, ವೃದ್ಧಾಶ್ರಮ ನನ್ನ ಮುಖ್ಯ ಗುರಿ. ಅಂಬಾಗುಡಿ ಸಿದ್ಧ ಪರ್ವತದಲ್ಲಿರುವಂತ ಬೊಗಳಾಮುಖಿ ಎಂಬಂತ ಮಹಾಕ್ಷೇತ್ರ, ಇಲ್ಲೊಂದು ಗುಡಿ ಕಟ್ಟಿ, ಇಲ್ಲಿ ವೃದ್ಧಾಶ್ರಮ ಒಂದು ಕಟ್ಟಿ, ಒಂದು ಅನಾಥಾಶ್ರಮ. ಅದಕ್ಕಾಗಿ ನನ್ನ ತಂದೆಯವರು ಕೊಟ್ಟಂತ ಆಸ್ತಿ ಇಲ್ಲಿ 2 ಎಕರೆನ ರೋಡಿಗಾಗಿ ಮೀಸಲಾಗಿಟ್ಟಿದ್ದೀನಿ ಸರ್. ಅಲ್ಲಿ ಒಂದು ಮಹಾ ದೇವಿ ಗುಡಿ ಕಟ್ಟಬೇಕ್ರಿ. ಅಲ್ಲಿ ವೃದ್ಧಾಶ್ರಮ. ತಂದೆ ತಾಯಿಗಳನ್ನು ಯಾರು ಜೋಪಾನ ಮಾಡೋದಿಲ್ಲ ಸರ್. ನನ್ನ ಕರುಳು ಜುಮ್ ಅಂತ ಸರ್. ನಮಗೆ ಯಾರು ಬರಡ ಹಂಗ ಆಗೋಂಗಿಲ್ಲ ಸರ್. ನನ್ನ ಮುಖ್ಯ ಉದ್ದೇಶ ಅನಾಥಾಶ್ರಮ ಕಟ್ಟಿಸೋದು ಸರ್. ಬಡಬಗ್ಗರಿಗೆ ವ್ಯವಸ್ಥೆ ತಪ್ಪಿದವರಿಗೆ ಆ ವ್ಯವಸ್ಥೆಯನ್ನು ಕೊಡುವಂತ ಅಧಿಕಾರವನ್ನು ಕೊಡುವಂತ ಜಗದೀಶ್ವರಿಯಲ್ಲಿ ಬೇಡುವುದು ನಾನು ನಿತ್ಯ ಅದನ್ನ ಸರ್. ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ತಮಗೆ ಸಹಕಾರ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಸಹಕಾರ ಅಂದವ್ರನ್ನ ಇವತ್ತು ತಾವು ಇಲ್ಲಿ ನೆನೆಸ್ಕೊಳ್ಳದಿದ್ರೆ ಯಾರನ್ನ ನೆನಪು ಮಾಡ್ಕೊಳ್ಳಿಕ್ ಇಷ್ಟಪಡ್ತೀರಿ ಸರ್? ನನಗೆ ನನ್ನ ರಾಜಕೀಯ ಲೀಡರ್, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಉಮೇಶ್ ಕತ್ತಿ ಅವರಿದ್ರು ಸರ್. ಸುರೇಶ್ ಅಂಗಡಿ ಅವರಿದ್ರು ಸರ್. ಸತ್ಯವಾಗಿ ನನ್ನ ವೀರಣ್ಣ ಸಾಕ್ಷಿ ಸುರೇಶ್ ಅಂಗಡಿ ಅವರು ಇದ್ದಿದ್ರೆ ನನ್ನ ಈ ಕ್ಷೇತ್ರದ MLA ಮಾಡ್ತಾನಂತ ನನಗೆ ಭಾಷೆ ಕೊಟ್ಟಿದ್ರು ಸರ್.
ನನ್ನ 3 ಸಲ MP ಇಲೆಕ್ಷನ್ ಅವ್ರ ಜೊತೆಗೆ ನಾನೇ ಅಡ್ಡಾಡಿದ್ದೀನಿ ಸರ್. ಓಕೆ. ಖಂಡಿತವಾಗಿ ನನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅಡ್ಡಾಡಿದ್ದಾರೆ ಸುರೇಶ್ ಅಂಗಡಿ ಅವರು. ಅವ್ರು ಇವತ್ತು ಇದ್ದಿದ್ರೆ ಸರ್ ಈ ಕ್ಷೇತ್ರದಲ್ಲಿ ನಾನೇ MLA ಹಾಕಿದ್ದೀನಿ 100% ಸರ್. ಅವ್ರು ನನಗೆ ಭಾಷೆ ಕೊಟ್ಟಿದ್ರೆ ಸರ್, ನನ್ನ ಪರವಾಗಿ ಬ್ಯಾಟ್ ಬೇಯಿಸ್ತಿದ್ರೆ ಸರ್, ಮಾದೇವಪ್ಪನ ಕಡೆ ಹೋಗ್ತಾ ಇದ್ದಿರ್ಕಿಲ್ಲ ಸರ್ ಅವರು. ನಾನೇ ಅವ್ರು ನಿಂತು ನನ್ನ ಜವಾಬ್ದಾರಿಯಿಂದ ಈ ತಾಲೂಕಿನ ಚುನಾವಣೆ ಮಾಡಿದ್ದೀನಿ 3 ಸಲ ಸರ್. ಪ್ರಥಮೊಮ್ಮೆ ಅಷ್ಟಿಗೆ ಅವ್ರು 4 ಚುನಾವಣೆ ಮಾಡಿದ್ದೀನಿ ಸರ್. ಮೊದಲೇ ಸ್ವಲ್ಪ ಪರಿಚಯದಲ್ಲಿ ಟೆಂಪ್ರರಿ, ನಂತರ ಫುಲ್ ನಾವೇನ್ 3 ಕಾಲಾವಧಿ ಅವ್ರಿಗೆ ಜಬರ್ದಸ್ತ್ ಮಾಡಿ ಅವ್ರ ಚುನಾವಣೆ ಗೆಲ್ಲಿಸಿದ್ದೀನಿ ಸರ್ ನಾನು. ತುಂಬಾ ಸಂತೋಷ ಸರ್. ಪ್ರಿಯ ವೀಕ್ಷಕರೇ, ರಾಮನಗೌಡ ಬಾಳಗೌಡ ಪಾಟೀಲ್ ಸರ್ ಹುಲ್ಕುಂದ ಕಟ್ಕೋಳ್ ಭಾಗದ ಮುಂಬರುವ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಇವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಮಾಧ್ಯಮದ ಮುಖಾಂತರ ಪ್ರಸ್ತುತಪಡಿಸಿದ್ರು. ಇವರ ಎಲ್ಲ ಒಂದು ವಿಚಾರಧಾರೆಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದೆ ಇಟ್ಕೊಂಡಿದ್ದಾರೆ. ಅದು ಅವರಿಗೆ ಟಿಕೆಟ್ ಸಿಕ್ಕು ಆಮೇಲೆ ಅವರು ಏನೋ ಒಂದು ಚುನಾವಣೆಯಲ್ಲಿ ಯಶಸ್ಸನ್ನ ಒಂದು ಗಳಿಸಿ ಅವೆಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಯಶಸ್ಸಿನತ್ತ ಸಾಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ 108 ಸಲ ಸಹಸ್ರ ಧನ್ಯವಾದಗಳನ್ನು ನಾವು ತಿಳಿಸಲಿಕ್ಕೆ ವ್ಯಕ್ತಪಡಿಸಿದ್ದೇವೆ ಸರ್. ತುಂಬಾ ಸಂತೋಷ ಸರ್. ಇಷ್ಟೊತ್ತು ತಾವು ನೋಡಿದ್ರಲ್ಲ ರಾಮನಗೌಡ ಬಾಳಗೌಡ ಪಾಟೀಲ್ ಸರ್ ಇವರ ಮಾತುಗಳನ್ನ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.